ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಂಘ ಸಂಸ್ಥೆಗಳು ಒತ್ತು ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಕರೆ ನೀಡಿದರು. ತಾಲೂಕಿನ ಕೂಡಿಗೆ ಮತ್ತು ಮಾದಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ, ಲೇಖನ ಸಾಮಗ್ರಿಗಳನ್ನು ಕೊಡುಗೆಯಾಗಿ ಸಮಾಜ ಸೇವಕ ರವೀಂದ್ರ ಅವರು ವಿತರಣೆ ಮಾಡಿದರು. ಸರ್ಕಾರದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹೆಚ್ಚಿನ ಒತ್ತು ನೀಡುತ್ತಿದೆ. ಜೊತೆಗೆ ಉಚಿತ ಶಿಕ್ಷಣಗಳೊಂದಿಗೆ ವಿವಿಧ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿದೆ. ಪಠ್ಯ ಪುಸ್ತಕ, ಸಮವಸ್ತ್ರ, ವಿದ್ಯಾರ್ಥಿ ವೇತನ, ಬಿಸಿಯೂಟ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ನೀಡಿದೆ. ಈ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಉನ್ನತ ಶಿಕ್ಷಣ ಪಡೆದು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದರು. ಸರ್ಕಾರಿ ಶಾಲೆಗಳಲ್ಲಿಯೂ ಎಲ್ಕೆಜಿ, ಯುಕೆಜಿ ಆರಂಭಿಸಿದೆ. ಮಕ್ಕಳಿಗೆ ಮಾತೃಭಾಷೆಯೊಂದಿಗೆ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ನೀಡಲು ಕ್ರಮ ಕೈಗೊಂಡಿರುವ ಸರ್ಕಾರದ ಕ್ರಮ ಸ್ವಾಗತಾರ್ಹವಾಗಿದೆ ಎಂದರು. ನಿಮ್ಮ ಒಂದು ಶಾರೀರಿಕವಾದ ಬೆಳವಣಿಗೆಯಲ್ಲಿ ಒಂದೇ ಒಂದು ದೃಢತೆ ಮತ್ತು ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್, ಅದನ್ನು ಗೋಲ್ ಅಚೀವ್ ಮಾಡಲಿಕ್ಕೆ ನಿಮಗೆ ಸುಲಭ ಆಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ಗುರಿ ಇಟ್ಕೊಂಡು ಆ ಗುರಿ ತಲುಪುವ ತನಕ ನೀವು ಬೇರೆ ಯಾವುದೇ ಯೋಚನೆ ಮಾಡಬಾರ್ದು. ಬೇರೆ ಯೋಚನೆಗಳು ಈ ನಿಮ್ಮ ಏಜ್ನಲ್ಲಿ ಬೇರೆ ಬೇರೆ ಯೋಚನೆಗಳು ನಿಮ್ಮ ತಲೆಗೆ ಬರೋದು ಸಹಜ. ಆದರೆ ನಿಮ್ಮ ತಲೆಯಲ್ಲಿರುವ ಕೆಟ್ಟ ಯೋಚನೆಗಳನ್ನು ಬರದಪ್ಪಿ ಒಳ್ಳೆಯ ಯೋಚನೆಗಳಿಗೆ ಪುಷ್ಟಿಕರವಾದಂತಹ ಏನೇನು ವಾತಾವರಣದಲ್ಲಿ ಒಳ್ಳೊಳ್ಳೆಯದು ಸಿಗ್ತದೆ ಅಂಥದನ್ನ ಬೆಳೆಸ್ಕೊಂಡು ತಲೆಯಲ್ಲಿ ಶೇಖರಿಸಿಕೊಂಡು ಮುಂದೆ ಹೋಗಬೇಕು. ಆವಾಗ ನೀವು ನಿಮ್ಮ ಇಲ್ಲಿ ಮಾನವ ಜೀವನದಲ್ಲಿ ಭೂಮಿಗೆ ಬಂದಾದ್ಮೇಲೆ ಏನು ಮಾಡಬೇಕೋ ಅದನ್ನು ಸಾಧಿಸಲಿಕ್ಕೆ ನಿಮಗೆ ಹಲವು ರೀತಿಯ ಸೌಲಭ್ಯಗಳು ಸಿಗ್ತವೆ. ಅದಕ್ಕೆ ಏನು ಮಾಡಬೇಕು? ಗುರು ಅವತ್ತು ನಿಮ್ಮ ಅಧ್ಯಾಪಕರುಗಳಿದ್ದಾರೆ. ಯಾಕಂತ ಹೇಳಿದ್ರೆ ಇಂಥ ಸ್ಕೂಲ್ಗಳಲ್ಲಿ ಅಧ್ಯಾಪಕರುಗಳು ನುರಿತವರಾಗಿರ್ತಾರೆ. ಇವತ್ತು ನೀವು LKG, UKG ಪ್ರೈವೇಟ್ ಸ್ಕೂಲಿಗೆ ಹೋಗ್ಬೋದು. ಅಲ್ಲಿ ಅವತ್ತು ಫ್ರೆಶ್ ಆಗಿ ಡಿಗ್ರಿ ಮುಗಿಸ್ಕೊಂಡು ಬಂದವರು ಇರ್ತಾರೆ. ಇಲ್ಲಿ ಎಲ್ರಿಗೂ ನನ್ನ ಮಕ್ಕಳು ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು, ಒಳ್ಳೆ ಪ್ರಜೆ ಆಗಬೇಕು, ಒಳ್ಳೆ ಕ್ರೀಡಾಪಟು ಆಗಬೇಕು, ಒಳ್ಳೆ ವಿಜ್ಞಾನಿ ಆಗಬೇಕು ಅನ್ನೋದೇ ಅವ್ರ ತಲೆಯಲ್ಲಿ ಇರುತ್ತೆ. ಬೇರೆ ಕಡೆ ಆದರೆ ನಾನು ಇವತ್ತು ಬಂದಿದ್ದೀನಿ, 30ನೇ ತಾರೀಕಿಗೆ ನಾನು ಸಂಬಳ ಎಣಿಸೋದೆ ಎಷ್ಟೊತ್ತಿಗೆ ಅಂತ ಇರ್ತಾರೆ. ಒಂದು ಗುರಿ ಇಟ್ಕೋಬೇಕು. ಗುರಿ ಇಟ್ಕೊಂಡ್ರೆ ಎಲ್ಲೂ ಸೋಲು ನಿಮಗೆ ಬರೋದಿಲ್ಲ. ಆ ಸೋಲದೆ ಇರಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನೀವು ಹಾರ್ಡ್ ವರ್ಕ್, ಡೆಡಿಕೇಶನ್. ನಿಮ್ಮ ಹಾರ್ಡ್ ವರ್ಕ್ ಇಲ್ಲ ಅಂತ ಹೇಳಿದ್ರೆ ನೀವು ಗುರಿ ಮುಟ್ಟಕ್ಕಾಗೋದಿಲ್ಲ. ಏಕಾಗ್ರತೆ ಬೇಕು, ಚಿತ್ತ, ನಿಮ್ಮ ಚಿತ್ತ ನೆಟ್ಟಗಿರಬೇಕು. ನಿಮ್ಮಲ್ಲಿ ನಿಮ್ಮ ಮೈಂಡಿನಲ್ಲಿ ಎರಡಿದೆ. ಒಂದು ರಾಕ್ಷಸಿ ಗುಣ ಇದೆ, ಒಂದು ದೈವತ್ವ ಗುಣ ಇದೆ. ದೈವತ್ವ ಗುಣವನ್ನು ನೀವು ಗೊಬ್ಬರ ಹಾಕಿ ನೀರೆರೆದು ಬೆಳೆಸಬೇಕು. ಯಾರ ಸಹಾಯದಿಂದ? ನಿಮ್ಮ ಗುರುಗಳ ಸಹಾಯದಿಂದ. 25-30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಿಮಗೇನು ಡೌಟ್ ಬಂದರೂ ಗುರುಗಳ ಹತ್ರ ಕೇಳಿ, ನಿಮ್ಮ ದೈವತ್ವ ಗುಣ ಮೇಲೆ ಹೋಗುತ್ತೆ. ಇಲ್ಲ ನೀವೇನಾದರೂ ಸೊಸೈಟಿಯಲ್ಲಿರುವ ಬ್ಯಾಡ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಮ ರಾಕ್ಷಸೀಯ ಗುಣ ಮೇಲೆ ಹೋಗುತ್ತೆ. ನೀವು ಕಳ್ತನ ಸ್ಟಾರ್ಟ್ ಮಾಡ್ತೀರಿ, ನೀವು ಮೊಬೈಲು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೋಡೋಕ್ಕೆ ಇದು ಮಾಡ್ತೀರಿ, ನೀವು ಯಾವುದೋ ಒಂದು ಇನ್ಯಾವುದೋ ಅನೈತಿಕ ವಿಚಾರಗಳಿಗೆ ಹೋಗ್ತೀರಿ, ಇನ್ಯಾವುದೋ ಒಂದಕ್ಕೆ ಹೋಗ್ತೀರಿ. ಅದಕ್ಕೆ ನಿಮ್ಮ ಸ್ಕೂಲಿಗೆ ಬಂದ ತಕ್ಷಣ ನಿಮ್ಮ ಗುರುಗಳು ಏನಿದ್ದಾರೆ ಅವರನ್ನು ಚಾಚೂ ತಪ್ಪದೆ ಫಾಲೋ ಮಾಡಿ. ಗುರುವಿನ ಗುಲಾಮನಾಗುವ ತನಕ ಸಿಗದಂಡ ಮುಕುತಿ, ದೊರೆಯದಂಡ ಮುಕುತಿ. ಗುರುಗಳು ಏನು ಹೇಳ್ತಾರೆ, ಏನೇ ಹೇಳಲಿ, ಅವ್ರು ಒಳ್ಳೇದು ಹೇಳಲಿ ಕೆಟ್ಟದ್ದು ಹೇಳಲಿ, ಅದೇ ಅಮೃತ ಅಂತ ಸ್ವೀಕರಿಸಿ ನೀವು ಇವತ್ತು ಹೋದರೆ ನೀವೆಲ್ಲ ಬಡವರಿದ್ದೀರಿ. ಬಡವರಾಗಿ ಸಾಯಬೇಡಿ. ಬಡವರಾಗಿ ನಿಮ್ಮ ತಂದೆ ತಾಯಿನ ನೋಡ್ಕೋಬೇಡಿ. ನಿಮ್ಮ ತಂದೆ ತಾಯಿನ ನೀವೇ ಒಂದು ಕಾರೋ ದೊಡ್ಡ ವೆಹಿಕಲ್ ಇದಾಗಿ ಇವತ್ತು ನಿಮ್ಮ ತಂದೆ ತಾಯಿಗೆ ಹಾಸ್ಪಿಟ್ಲಿಗೆ ನಡ್ಕೊಂಡು ಹೋಗ್ತಾರೆ. ನಿಮ್ಮ ವೆಹಿಕಲ್ಗಳಲ್ಲಿ ಕರ್ಕೊಂಡು ಹೋಗಿ ನೀವು ಸಮಾಜಕ್ಕೆ ಒಂದು ಒಳ್ಳೆ ಅಸೆಟ್ ಆಗಿ, ಅಸೆಟ್ ಅಂತ ಹೇಳಿದ್ರೆ ಒಂದು ಸಂಪತ್ತಾಗಿ, ಅದು ಏನಾಗಬೇಕು, ಅದಕ್ಕೆಲ್ಲ ಏನು ಬೇಕು? ಅದಕ್ಕೆಲ್ಲ ನೀವು ಗುರುಗಳಿಗೆ ಗುಲಾಮರಾಗಬೇಕು. ಗುರುಗಳು ಹೇಳಿದಂಥ ಪಾಠಗಳನ್ನ ಅವತ್ತವತ್ತೇ ಅಭ್ಯಾಸ ಮಾಡಿ ಇನ್ನು ಬೆಳೆದು ದೊಡ್ಡವರಾಗಿ ಮುಂದೆ ಮುಂದೆ ಹೋಗ್ತಾ ಇದ್ರೆ ದೊಡ್ಡ ಪ್ರಪಂಚ ಇರುತ್ತೆ. ಅಲ್ಲಿ ಅರ್ಥ ಮಾಡ್ಕೊಳ್ಳೋದು, ಅರ್ಥೈಸ್ಕೊಳ್ಳೋದು ಅಥವಾ ನಿಮಗೆ ಶೇಖರಿಸ್ಕೊಳ್ಳೋದು ಅಂತ ವಿಷಯಗಳು ತುಂಬ ಇರುತ್ತೆ. ಹಾಗಾಗಿ ನಿಮ್ಮ ಏನು ಸರೌಂಡಿಂಗ್ಸ್ ಇದೆ, ಹಳ್ಳಿ, ನಿಮ್ಮ ಮನೆ ಸುತ್ತಮುತ್ತ, ನೀವು ಬಡವರಿದ್ದೀರಿ ಅಂತ ಹೇಳ್ಬಿಟ್ಟು ಅದೆಲ್ಲ ನೀವು ಮನಸ್ಸಿಗೆ ಹಾಕೊಳ್ಳದೆ ಒಂದೇ ಒಂದು ನಿಮ್ಮ ವಿದ್ಯಾರ್ಜನೆ ಕಡೆ ಗಮನ ಕೊಡ್ತಾ ಮುಂದೆ ಮುಂದೆ ಹೋಗ್ತಾ ಜೀವನದಲ್ಲಿ
ಮಗುವಿಸುವ ಜೀವದ ಜೀವಾಂತ ರಂಗದಲ್ಲಿ ಅಂದ್ರೆ ಸಮೃದ್ಧಿಯಾದ ಪ್ರಪಂಚ. ಈ ಪ್ರಪಂಚ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಮಕ್ಕಳಿಗೆ, ನಮಗೆ, ನಿಮಗೆ ಊಹಿಸಕ್ಕಾಗೋದಂತ ಪ್ರಪಂಚ. ನಿಮಿಷಕ್ಕೆ 3 ಲಕ್ಷ ಕಿಲೋಮೀಟರ್ ಹೋಗುವಂತ ರಾಕೆಟ್ ನೀವು ತಗೊಂಡು ಇವತ್ತು ಹೊರಟ್ರೆ ನೀವು 72,000 ವರ್ಷಗಳು ಬೇಕು ನಿಮ್ಗೆ ಇಡೀ ಪ್ರಪಂಚ ನೋಡ್ಲಿಕ್ಕೆ. ಅಂತ ಪ್ರಪಂಚದಲ್ಲಿ ನೀವು ಹುಟ್ಟಿದ್ದೀರಿ. ಹಾಗಾಗಿ ನಿಮ್ಗೆ ಇನ್ನು ನಿಮ್ಮ ಯೋಗ್ಯತೆಗೆ ತಕ್ಕಂತೆ, ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ನಿಮಗೆ ಸಲಕರಣೆಗಳು, ಸಮೃದ್ಧಿ ಮತ್ತು ಮುಂದಿನ ಸಮಾಜದ ಒಂದು ಏಳಿಗೆಯಲ್ಲಿ ನೀವು ತೊಡಗಿಸಿಕೊಳ್ಳುವಂತ ಅವಕಾಶಗಳು ಬರುತ್ತೆ. ಹಾಗಾಗಿ ನಿಮ್ಗೆ ಯಾರೂ ರಿಸ್ಟ್ರಿಕ್ಷನ್ ಇಲ್ಲ. ಇವತ್ತು ಹೋಗಿ ಒಂದೇ ಒಂದು ಹೇಳೋದು ಅಂತ ಹೇಳಿದ್ರೆ ಗುರುಗಳಿಗೆ ಗುಲಾಮರಾಗಿರ್ಬೇಕು. ಅಲ್ಲಿವರೆಗೆ ನಿಮಗೆ ಯಶಸ್ಸು ಸಿಗೋದಿಲ್ಲ. ನಿಮ್ಮ ಗುರುಗಳು ಏನಿದ್ದಾರೆ ಅವತ್ತಿನ ಪಾಠಗಳನ್ನ ಹೇಳ್ತಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಗುರುಗಳನ್ನ ಮಾತುಗಳನ್ನ ಕೇಳಿ ಮುಂದೆ ನೀವು ಒಂದು ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಮುಂದೆ ಸೊಸೈಟಿಯಲ್ಲಿ ಒಳ್ಳೆ ವ್ಯಕ್ತಿಗಳಾದಂಥ ಎಲ್ಲ ಒಂದು ಬೇರೆ ಏನಾದರೂ ಕತ್ಕೊಂಡು ಹೋಗ್ಬೋದು. ನಿಮ್ಮ ಹತ್ರ ವಿದ್ಯೆ ಇದ್ದರೆ ನೀವು ಎಲ್ಲಿ ಬೇಕಾದರೆ, ಪ್ರಪಂಚದ ಮೂಲೆ ಮೂಲೆಯಲ್ಲಿ ಎಲ್ಲಿ ಬೇಕಾದರೆ ಬದುಕ್ಬೋದು. ವಿದ್ಯೆ ಕಲಿಯೋಕ್ಕಾಗಲಿಲ್ಲ ಅಂದರೆ ನಿಮಗೆ ಎಲ್ಲಿರ್ತೀರಿ ಅಲ್ಲೇ ಒಂದು ನೆಲೆ ಆಗುತ್ತೆ. ಹಾಗಾಗಿ ಈಗ ನಾನು ಆ ಸ್ಕೂಲಲ್ಲಿ ಹೇಳ್ತಾ ಇದ್ದೆ, ನೀವು ಸ್ಕೂಲಲ್ಲಿ ಚಿಕ್ಕಂದಿನಿಂದಲೂ ಗುರುವಿನ ಗುಲಾಮನಾಗಬೇಕು. ಗುರುಗಳು ಏನು ಹೇಳ್ತಾರೆ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಅಭ್ಯಾಸಿಸ್ತಾ ನಿಮ್ಮ ಒಂದು ಗೋಲನ್ನು ಇಡ್ತಾ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಅಭ್ಯಾಸ ಮಾಡೋದು. ಎದ್ದೇಳು ಗುರಿ ಮುಟ್ಟೋ ತನಕ ನಿಲ್ಬೇಡ. ಏನು ನಿಮ್ಮ ಗುರಿ? ನನಗೊಂದು ಗುರಿ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಊಟ ಮಾಡಬೇಕು. ನಿಮಗೇನು ಗುರಿ? ನಾನು ನನ್ನ ಅಧ್ಯಾಪಕರಿಗೆ ತಕ್ಕಂಥ ವಿದ್ಯಾರ್ಥಿ ಆಗಬೇಕು, ತಂದೆ ತಾಯಿಗೆ ಒಳ್ಳೆ ಮಗನಾಗಬೇಕು, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಬೇಕು, ಮತ್ತು ಈ ಸಮಾಜಕ್ಕೆ ನಿಮಗೆ ಸಮೃದ್ಧಿಯಾದ ಒಂದು ಶರೀರವನ್ನು ಕೊಟ್ಟಿದ್ದಾರೆ ಈ ದೇವರು. ನೀವು ಈ ಸಮಾಜಕ್ಕೆ ಬಂದಿದ್ದೀರಿ. ಹಾಗೆ ನೀವು ರಿಟರ್ನ್ ಆಗಿ ಏನು ಕೊಡ್ತೀರಿ ಅಂತ, ಸಮಾಜಕ್ಕೆ ಏನು ಕೊಡ್ತೀರಿ, ಅದಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಗುರಿ ಇರಬೇಕು. ಆ ಗುರಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನೀವೇ ಅದನ್ನು ಸೃಷ್ಟಿ ಮಾಡ್ಕೋಬೇಕು. ನಾನು ಈ ಶಾಲೆಯಲ್ಲಿ ಓದ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಾನು IAS ಆಫೀಸರ್ ಆಗಬೇಕು, ಅಥವಾ KAS ಆಫೀಸರ್ ಆಗಬೇಕು, ಅಥವಾ ನೀವಿಲ್ಲಿ ಹಾಕಿದಂಗೆ ಎಲ್ಲ ಭಾಳ ಸಂತೋಷ ಆಯ್ತು ನನಗೆ. ಎಲ್ಲ ಫೀಲ್ಡಲ್ಲೂ ಇದನ್ನು ಹಾಕಿದ್ದೀರಿ, ಏನು ಮುಂಚೂಣಿಯಲ್ಲಿದ್ದವ್ರನ್ನ. ಹಾಗಾಗಿ ನೀವು ತೆಂಡೂಲ್ಕರ್ ಆಗಬೇಕು ಅಥವಾ ಅಬ್ದುಲ್ ಕಲಾಂರಂಥ ವಿಜ್ಞಾನಿ ಆಗಬೇಕು. ನಾನು ಒಂದು ಸಮಾಜದಲ್ಲಿ ಒಬ್ಬ ಚಂದ ಮುಟ್ಟಿಸುವಂಥ ಒಂದು ಇದಕ್ಕೆ ಬಂದಿದ್ದೀನಿ. ಅದಕ್ಕೇನು ಕಾರಣ ಅಂತ ಹೇಳಿದ್ರೆ ತುಂಬ ಕಷ್ಟಪಡ್ತೀನಿ, ಕಣ್ಣೀರು ಹಾಕಿದ್ದೀನಿ. ₹1 ನನ್ನ ಮಧ್ಯಾಹ್ನದ ಊಟವನ್ನು ಮುಗಿಸ್ತಿದ್ದೆ ಬೆಂಗಳೂರು. ಅದು ಒಂದು ದಿವಸ ಅಲ್ಲ, ವರ್ಷಗಟ್ಟಲೆ. ಹಾಗಾಗಿ ನೀವು ಕಷ್ಟಪಟ್ಟರೆ ಮುಂದೆ ಸುಖ ಸಿಗುತ್ತೆ. ಇವತ್ತು ನಗಾಡಿಕೊಂಡು ಬೇರೆ ಕೆಟ್ಟ ಚಾಳಿಗಳನ್ನು, ಕೆಟ್ಟ ವಿಷಯಗಳನ್ನ, ಸಮಾಜದಲ್ಲಿರುವ ಆಗುಹೋಗುಗಳಂತ ಕೆಟ್ಟದನ್ನು ನೀವು ಅಳವಡಿಸ್ಕೊಂಡ್ರೆ ಮುಂದೆ ನೀವು ಕಣ್ಣೀರು ಹಾಕ್ತೀರಿ. ಇವತ್ತು ಕಣ್ಣೀರು ಹಾಕಿದ್ರೆ ಅಂದರೆ ಕಷ್ಟಪಟ್ಟು ಓದಿ ಕಷ್ಟ ಜೀವನವನ್ನು ನಡೆಸಿದ್ರೆ ಮುಂದೆ ನೀವು ಸುಖ ಪಡುವುದು ನಗಬೇಕಾಗ್ತದೆ. ಇವತ್ತು ಹತ್ತಿರ ಮುಂದೆ ನಗ್ಬೋದು, ಮುಂದೆ ಇವತ್ತು ನಕ್ಕರೆ ಮುಂದೆ ಅಳಬೇಕಾಗ್ತದೆ. ಹಾಗಾಗಿ ಜೀವನವನ್ನು ಒಳ್ಳೆ ರೋಡಿನಲ್ಲಿ, ಒಳ್ಳೆ ದಾರಿ, ಒಳ್ಳೆ ಪಥದಲ್ಲಿ ತಗೊಂಡು ಹೋಗಿ ಅಂತ ಹೇಳ್ತಾ ನಿಮಗೆ ಆ ದೇವರು. ಕೂಡಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ SA ಯೋಗೇಶ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ LKGಯಿಂದ 7ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮ ಶಾಲೆಗೆ ಅನುಮತಿ ದೊರೆತಿದ್ದು, ಈ ಸೌಲಭ್ಯವನ್ನು ಎಲ್ಲ ಪೋಷಕರು ಸದುಪಯೋಗ ಪಡಿಸಿಕೊಳ್ಳಬೇಕು. ಸಾವಿರಾರು ರೂಪಾಯಿ ಡೊನೇಷನ್ ನೀಡಿ ಖಾಸಗಿ ಶಾಲೆಗಳಿಗೆ ಸೇರಿಸುವ ಬದಲು ಸರ್ಕಾರಿ ಶಾಲೆಗೆ ಸೇರಿಸಿ ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಸಹಕಾರ ನೀಡಬೇಕು ಎಂದರು. ಪರಿಚಯವನ್ನು ನಿಮ್ಮ ಜೊತೆಗೆ ನಾವು ಹೇಗೆ ಬೆಳೆದು ಮುಂದೆ ಸಾಗಬೇಕು, ಹೇಗೆ ನಾವು ನಮ್ಮ ಜೀವನದಲ್ಲಿ ಸಫಲತೆಯನ್ನು ಪಡಿಬೇಕು ಅನ್ನೋ ಒಂದು ಕಿವಿ ಮಾತನ್ನು ನಿಮಗೆ ಸೂಚ್ಯವಾಗಿ ಹೇಳಿದ್ದಾರೆ. ಮಕ್ಕಳೇ, ಈ ಒಂದು ಆದರ್ಶಗಳನ್ನು ನಮ್ಮ ಮುಂದಿನ ಭವಿಷ್ಯಕ್ಕೆ ಉಳಿಸ್ಕೊಳ್ಬೇಕು ಅಂತಂದರೆ ಕಷ್ಟಪಡಬೇಕು. ಯಾವುದು ಸುಲಭದಿಂದ ಯಾವುದು ನಮ್ಮ ಕೈಗೆ ಸಿಕ್ಕೋದಿಲ್ಲ. ಆದ್ದರಿಂದ ಯಾರು ಕಷ್ಟಪಡ್ತಿರೋ ಮಕ್ಕಳೇ, ನಿಮಗೆಲ್ಲ ಹೊಟ್ಟೆ ಹಸಿದೆ ಅಂತ ಗೊತ್ತಿದೆ, ಆಯಿತು ನೋಡಿ, ಪಾಪ ಅವರು ನಿಮಗೆ ಎಷ್ಟು ದೂರದಿಂದ ತಂದು ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಖುಷಿ ಪಡಬೇಕು, ತಾಳ್ಮೆಯಿಂದ ಇರಬೇಕು. ಸೊ
ಆ ಒಂದು ನಿಮಗೇನು ಬರವಣಿಗೆಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ, ಆ ಪುಸ್ತಕಗಳ ಮುಖಾಂತರ ನಾವು ಕೊಡುವಂಥ ಪಾಠದ ಮುಖಾಂತರ ನಿಮಗೆ ಜ್ಞಾನ ಹೆಚ್ಚಲಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ, ಅಪ್ಪ ಅಮ್ಮನಿಗೆ ಒಳ್ಳೆಯ ಮಕ್ಕಳಾಗಿ, ನಮ್ಮ ದೇಶದ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿ ಅಂತೇಳಿ ಆಶಿಸ್ತಾ ಅವರ ಒಂದು ಹಿತನುಡಿಗೆ ರವೀಂದ್ರನಾಥ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು. ಮಾದಲಾಪುರ ಸರ್ಕಾರಿ ಶಾಲಾ ಶಿಕ್ಷಕಿ ಗಾಯತ್ರಿ ಮಾತನಾಡಿ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೋಷಕರು ಹಾಗೂ ಸಮುದಾಯದ ಸಹಭಾಗಿತ್ವ ತುಂಬಾ ಅಗತ್ಯವಾಗಿದೆ ಎಂದರು. ಬಹುಶಃ ಹಲವಾರು ವರ್ಷಗಳಿಂದ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಚಾಪಿನಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ, ಸರ್ಕಾರಿ ಶಾಲೆಗಳಿಗೆ ಕೇವಲ ಒಂದು ಶಾಲೆ ಅಂತಲ್ಲ ಮಕ್ಕಳೇ, 100 ಶಾಲೆಗಳಿಗೆ ಉತ್ತಮ ಗುಣಮಟ್ಟದ ಉತ್ತಮ ದರ್ಜೆಯ ನೋಟ್ ಪುಸ್ತಕಗಳನ್ನು, ಕೇವಲ ಸಣ್ಣ ನೋಟ್ ಪುಸ್ತಕ ಅಲ್ಲ, ತುಂಬ ಅತ್ಯುತ್ತಮ ಗುಣಮಟ್ಟ ಇರುವಂತಹ ಲಾಂಗ್ ನೋಟ್ಸ್ಗಳನ್ನು ಕೂಡ ಸೇರಿಸಿ, ಕಾಪಿ ರೈಟಿಂಗನ್ನು ಸೇರಿಸಿ, ನಮ್ಮ ಲೇಖನ ಸಾಮಗ್ರಿಗಳನ್ನು ನಾವು ಎಷ್ಟು ಮಕ್ಕಳಿದ್ದೀವಿ ಅವರಿಗೆ 1-2 ಅಲ್ಲ, ಬಹುಶಃ 10-15 ನೋಟ್ಸ್ ಒಂದೊಂದು ಮಕ್ಕಳಿಗೆ ಸಿಗುವಾಗೆ ನಮ್ಮ ಶಾಲೆಗೆ ಪ್ರತಿ ವರ್ಷ ನೀಡ್ತಿರ್ತಕ್ಕಂತಹ ನಿಮ್ಮ ಮುಂದೆ ಆಸೀನರಾಗಿರುವಂತಹ ನಮ್ಮ ಒಕ್ಕಲಿಗ ಸಂಘದ ರಾಜ್ಯ ನಿರ್ದೇಶಕರು ಹಾಗೆ ದಾನಿಗಳು ಆದಂತಹ ಶ್ರೀಯುತ ಅರಪಳ್ಳಿ ರವೀಂದ್ರ ಸರ್ ಅವರು ನಿಮ್ಮ ಮುಂದೆ ಇದ್ದಾರೆ ಮಕ್ಕಳೇ. ಮೊದಲಿಗೆ ಅವರಿಗೆ ನಾವು ಬಹಳ ಗೌರವದಿಂದ ಚಪ್ಪಾಳೆಗಳನ್ನ ಸಮರ್ಪಿಸೋಣ ಮಕ್ಕಳೇ.